ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಮಾವಿನಕಾಯಿ ಜ್ಯೂಸು. ಮಾವಿನಕಾಯಿ ಜ್ಯೂಸ್ ಮಾಡಲಿಕ್ಕೆ ನಾನು 2 ಮಾವಿನಕಾಯಿ ತೊಗೊಂಡಿದ್ದೀನಿ, ಹಸಿಕಾಯಿದು, ಮತ್ತು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಇದು ಆಮ್ಚೂರ್ ಪೌಡ್ರ್ ಅಂತಾರಲ್ವ ಅದು ತೊಗೊಂಡಿದ್ದೀನಿ, ಮತ್ತು ಇದು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಎಲ್ಲ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಈ ಥರ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಮಿಕ್ಸರ್ ಬೌಲಿಗೆ ಹಾಕ್ತಾ ಇದ್ದೀನಿ ನಾನು ಕಟ್ ಮಾಡಿ. ಆಗ ಇದಕ್ಕೆ ಸಕ್ಕರೆ ಹಾಕೋಣ, ಮತ್ತು ಸ್ವಲ್ಪ ಉಪ್ಪು, ಆಮ್ಚೂರ್ ಪುಡಿ. ಇವಾಗ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ. ಒಂದು ಸ್ವಲ್ಪ ಫುಡ್ ಕಲರ್ ತೊಗೊಂಡಿದ್ದೀನಿ ನಾನು, ಇದು ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ದೀನಿ. ನಾವು ಇದಕ್ಕೆ ಫುಡ್ ಕಲರ್ ಕಲಸಿಟ್ಟಿದ್ದಲ್ವ ಅದು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋಣ. ಈ ಥರ ಚೆನ್ನಾಗಿ ಪೇಸ್ಟ್ ಆಗಬೇಕು ಇದು. ಬನ್ನಿ, ಇವಾಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಸಾನ್ಗೆಯಲ್ಲಿ ಸೋಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಸೋಸ್ಕೋಬೇಕು, ಯಾಕಂದರೆ ಇದು ಸ್ವಲ್ಪ ಏನಾದರೂ ಹೀಗೆ ದಿಪ್ಪಾಗಿ ಇದಾಗಲಿಲ್ಲ ಅಂದರೆ ಎಲ್ಲ ಪೇಸ್ಟ್ ಎಲ್ಲ ಒಳಗಡೆ ಹೋಗ್ತದೆ. ನೋಡಿ, ಈ ಥರ ಇದು ತೆಗೆದು ಇವಾಗ ಜ್ಯೂಸ್ ಸರ್ವಿಂಗ್ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಐಸ್ ಟ್ಯೂಬ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈ ಥರ ಮಕ್ಕಳಿಗೆ ಮಾಡಿಕೊಡಿ, ಮತ್ತು ಮನೇಲಿ ಮಾಡಿ ಕುಡಿದ್ರೆ ಭಾಳ ತಂಪಾಗಿ ಮಸ್ತಾಗಿ ಕೋಲ್ಡಾಗಿ ಇರ್ತದೆ. ನೀವು ಕೂಡ ಮನೇಲಿ ಮಾಡಿಕೊಡ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.